ಅಂತೂ ಇಂತೂ ಇವತ್ತು ನಾವಿಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ದಿದ್ದು ಟೈಮ್ ಬಂತು. ಎಲ್ಲ ಹಸುಗಳು ಕರು ಹಾಕೋ ಅಂಥ ವೀಡಿಯೋನ ಮಾಡಿದ್ದೆ. ಇವಳು ನಮ್ಮ ಪೂರ್ಣಿ, ಇವಳು ಇವತ್ತು ಕರು ಹಾಕ್ತಾವಳೆ. ಇವಳದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ನೋಡಿ. ಪೂರ್ತಿಯಾಗಿ ವೀಡಿಯೋ ಎಲ್ಲೂ ಸ್ಕಿಪ್ ಮಾಡಬೇಡಿ, ನೋಡಿ. ವೀಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರಿಗೂ ನಮಸ್ಕಾರ. ಎಲ್ಲರಿಗೂ ಗಿರ್ರಸು ಕರು ಹಾಕ್ದಾಗ ಹಬ್ಬ ಆಯ್ತಾ ಅಂತ ತುಂಬ ಜನ ಕಮೆಂಟ್ ಮಾಡಿದ್ರಿ. ಇವಳಿದೆ ಫಸ್ಟ್ ಸತಿ ಕರು ಹಾಕ್ತಾ ಇರೋದು ನಮ್ಮ ಪೂರ್ಣಿ. ಟೈಮ್ ಬಂದು ನೈಟು 2 ಗಂಟೆ. ಬಂದು ಹೋಗಿ ಮಾಡ್ತಾಯಿದ್ದು ನಾವೇ. ಅವಳು ಕರು ಹಾಕ್ತಾಳೆ ಅಂತ ಸ್ವಲ್ಪ ಸೂಕ್ಷ್ಮ ಗೊತ್ತಿತ್ತು, ಇವತ್ತು ಕರು ಹಾಕ್ತಾಳೆ ಅವಳು ಅಂತ. ಅಂದರೆ 2-3 ದಿನದಿಂದನೂ ನಾವು ಬರೋದು ಹೋಗೋದು ನೋಡ್ಕೊಳ್ಳೋದು ಮಾಡ್ತಾನೆ ಇದ್ದೀವಿ. ನೈಟು 2 ಸತಿ 3 ಸತಿ, ಒಂದೊಂದು ದಿವಸ ಅಂತೂ ಗಂಟೆಗೆ ಒಂದೊಂದು ಸತಿ ಬಂದು ನೋಡ್ತಾಯಿದ್ದೋ. ಅದಕ್ಕೆ ಏನಾಗ್ಬಿಟ್ಟಿತ್ತು ಅಂದರೆ ಮನೆ ಕೊಂಡಾಗ ಸುಮ್ಮನೆ ಹಾಲು, ಸುಮ್ಮನೆ 2-3-4-5 ದಿನದಿಂದ ಸುಮ್ಮನೆ ಹಾಲು ಸುರಿತಾ ಇರೋದು. ಹಾಗಾಗಿ ಆಗಾಗ ಬಂದು ನೋಡ್ಕೊತಾಯಿದ್ದೋ. ಮನೆ ಕೊಳ್ಳೋದೇ ಇಲ್ಲ, ಅತ್ತಾಗಿತ್ತ ತಂದಲು ಓಡಾಡ್ತಾ ಇದ್ಲು. ಮನೆ ಕೊಂಡಾಗ ಯಾರ ಬಟ್ಟೆಗೆ ಹೋಯ್ತು ಅಂದರೆ ಎದ್ಬಿಡೋಳು. ಹಂಗಾಗಿ ನಾವು ನೋಡ್ಕೊತಾನೆ ಇದ್ದೋ. ನಾನು ಅಮ್ಮ ಇಬ್ಬರೇ ಇರೋದಲ್ವ ಮನೆ ಹತ್ರ. ನಾವು ಎಷ್ಟಾಗುತ್ತೋ ಅಷ್ಟು ಹಸ್ಗಳು ಕರು ಹಾಕೋಂಥ ಟೈಮಲ್ಲಿ ಜೊತೆಲಿ ಇರ್ತೀವಿ. 2 ಕಾಲಲ್ಲೂ ಸುಮಾರು ಟೈಮ್ ಆಯಿತು. ಎಷ್ಟು 2 ಗಂಟೆಯಿಂದ ನಾವು 3 ಗಂಟೆ ಗಂಟ ಕಾಯ್ದ್ರೂ ಕಾಲು ಕಡ್ದವು, ಇನ್ನೂ ತಲೆ ದಾಟಲೇ ಇಲ್ಲ. 3 ಗಂಟೆ ಆದರೂ ಅದು ಎಷ್ಟೇ ಪುಷ್ ಮಾಡಿದ್ರೂ ಕರು ಬತ್ತಾಯ್ತಿಲ್ಲ. ಅಷ್ಟು ಕರು ದಪ್ಪ ಆಗೈತಾ ಏನೋ ಅಂತ ನಮಗೆ ಗೊತ್ತಾಗಲಿಲ್ಲ. ಇನ್ನು ಬಟ್ಟೆಗೆ ಹೋಯ್ತು ಅಂದರೆ ಎದ್ಬಿಡೋಳು ಅವಳು. ಆಮೇಲೆ ಲಾಸ್ಟಿಗೆ ಅಂತೂ ಈ ಸತಿ ಮನೆ ಕೊಂಡಾಗ ಏನಂಗೋ ಹೇಳಲಿಲ್ಲ. 2 ಸತಿ ಎದ್ಬಿಟ್ಲು. ಹೋಗಿ ಚೆಕ್ ಮಾಡೋಣ ಅಂತ ನೋಡೋಣ ಹೋಗಿ ಕೈ ಹಾಕಿ ನೋಡಿದ್ರು ಗೊತ್ತಾಯ್ತದೆ ತಲೆ ಏನಾರು ಉಲ್ಟಾ ತಿರ್ಕೊಂಡಿದ್ರೆ. ಇವಳು ತಾಯಿ ನಮ್ಮ ಪೂರ್ಣಿ ಕರು ಹಾಕ್ಬೇಕಾದ್ರೆ ಹಗ್ಗ ಕಟ್ಕೊಂಡು ಹೊಟ್ಟೆ ಒಳಗಿಂದ ಎಳ್ಕೊಂಡಿದ್ದಿತ್ತು ಅವಳನ್ನ. ಹೆಚ್ಚು ಕಮ್ಮಿ ಹುಟ್ಟಿದ ದಿನವೇ 70-80 kg ಇತ್ತು ಅದು ಕರು. ಹಸು ಫುಲ್ಲು ಸುಸ್ತಾಗಿ ಹೋಗಿತ್ತು. ಅದು ಅವಳು ಹಾಗೆ 4 ಗಂಟೆ 5 ಗಂಟೆ ರಾತ್ರಿಯಲ್ಲಿ ಹುಟ್ಟಿದ್ದವಳು ಪೂರ್ಣಿ. ಈ ಕರುನೂ ಹಂಗೆ ಆಯಿತು. ರಾತ್ರಿ ಹೆಚ್ಚು ಕಮ್ಮಿ ಬೆಳಗಿನ ಜಾವನೇ ಆಗಿತ್ತು ಅಂದ್ಕೊಳ್ಳಿ. ನಾವು ನೋಡಿದಾಗ 2 ಗಂಟೆ ಆಗಿದೆ. ಹೆಚ್ಚು ಕಮ್ಮಿ ಅದು ಕರು ಹಾಕೋನಷ್ಟೊತ್ತು 3:15 ಆಯಿತು. ಅಷ್ಟೊತ್ತು ಗಂಟನೂ ಮನೆ ಕೊಳ್ಡನೆ ಅತ್ತ ಓಡಾಡೋದು ಬರೀ ಇದನ್ನೇ ಮಾಡ್ತಾಯಿದ್ಲು. ಲಾಸ್ಟಿಗೆ ಹಿಂಗೆ ಬಿಟ್ರೆ ಸರಿಯಾಗಲ್ಲ, ನೋಡೋಣ ಅಂದ್ಬಿಟ್ಟು ಹೋದೆ. ಸದ್ಯಕ್ಕೆ ಹೇಳಲಿಲ್ಲ. ಇನ್ನೂ ಒಂದು ಸತಿ ಲಾಸ್ಟು ಮನೆ ಕೊಂಡಳು, ಏನು ಮಾಡೋರು ಹೇಳಲಿಲ್ಲ. ಮೆತ್ತಗೆ ಅದೊಂದು ಸತಿ ತಲೆ ದಾಟಿಸ್ಕೊಂಬಿಟ್ರೆ ಇನ್ನೂ ಏನಷ್ಟು ಸಮಸ್ಯೆ ಆಗೋದಿಲ್ಲ. ತಲೆ ಒಂದು ದಾಟ್ಕೊಂಬಿಡ್ಬೇಕು ಆಚೆಗೆ. ತಲೆ ದಾಟಿಸ್ಲಿಲ್ಲ ಅಂದರೆ ಹಸುಗಳು ತಲೆ ದಾಟೋ ಗಂಟ ಸ್ವಲ್ಪ ಕಷ್ಟ. ತಲೆ ದಾಟಿದ್ಮೇಲೆ ಬೇಕು ಅಂದರೆ ನಾವು ಹಗ್ಗನಾರ ಕಟ್ಬಿಟ್ಟು ಎಳ್ಕೊಂಬಿಡ್ಬೋದು. ತಲೆ ದಾಟೋದು ಮುಂಚಾಗಿ ಹಗ್ಗ ಕಟ್ಟೋಕ್ಕಾಗೋದಿಲ್ಲ. ತಲೆ ದಾಟೋದು ಮುಂಚಾಗಿ ಹಗ್ಗ ಕಟ್ಟಬೇಕು ಅಂದರೆ ಭಾರಿ ಕಷ್ಟ, ರಿಸ್ಕು ಅದು. ತಲೆ ದಾಟಿದ್ಮೇಲೆ ಬೇಕಾದ್ರೆ ಕಾಲಿಗೆ ಒಂದು ಸ್ವಲ್ಪ ಏನಾರೇ ಅತಿ ದಪ್ಪಾಗಿತ್ತು ಕರು ಬತ್ತಾಯಿಲ್ಲ ಅಂದರೆ ಕಾಲಿಗೆ ಹಗ್ಗ ಕಟ್ಬಿಟ್ಟು ಎಳ್ಕೊಂಬಿಡ್ಬೋದು. ಅಂದರೆ ತಲೆ ದಾಟೋ ಗಂಟ ಮಾತ್ರ ಹಗ್ಗ ಕಟ್ಟೋಕ್ಕೆ ಬರೋದಿಲ್ಲ. ಅಂದರೆ ಕೆಲವ್ರಿಗೂ ಅನುಭವ, ನನಗಿಂತಲೂ ಜಾಸ್ತಿ ಹಸುಗಳು ಸಾಕಿರ್ತಾರೆ ಮತ್ತು ಅವ್ರಿಗೆ ಅನುಭವ ಇರ್ತದಲ್ಲ ಅಂಥವ್ರು ಹಗ್ಗ ಕಟ್ಟಿ. ನಾನು ಅತಿ ರಿಸ್ಕ್ ಆದರೆ ಹೊಟ್ಟೆ ಒಳಗೆ ಕೈ ಹಾಕಿ ಹಗ್ಗ ಕಟ್ಟಿ ಎಳ್ಕೊತೀನಿ. ಬರೋಕ್ಕಿಲ್ಲ ಅನ್ನೋಂಥವಕ್ಕೆ ತಲೆಗೆ ಮತ್ತು ಅಡೀಲಿ ಬಾಯಿ ಸೈಡ್ಗೆ ಹಗ್ಗ ಕಟ್ಬಿಟ್ಟು ಎಳ್ಕೊಂಡ್ರೆ ಇನ್ನೇನು ಮಾಡೋಕ್ಕಾಗಿಲ್ಲ. ವಿಪರೀತ ಕೈ ಮೀರೋಯ್ತು ಅಂದರೆ ಮಾಡಲೇಬೇಕಾಯ್ತದೆ, ಏನೂ ಮಾಡೋಂಗಿಲ್ಲ. ಇದು ಹಾಗೆ ತಲೆ ಬಡ್ಡೆಲೇ ಇತ್ತು ಅಂದರೆ ಎಷ್ಟೇ ಪುಷ್ ಮಾಡಿದ್ರು ಬತ್ತೈತಿಲ್ಲ. ನಾವೊಂದು ಸ್ವಲ್ಪ ಅದಕ್ಕೆ ಗ್ರಿಪ್ಪು ಮತ್ತು ಲೂಸ್ ಮಾಡಿಕೊಟ್ರೆ, ಕೈಗೆ ಒಂದು ಸ್ವಲ್ಪ ಲೂಸ್ ಮಾಡಿ ಒಂದು ಸ್ವಲ್ಪ ಕೊಬ್ಬರಿ ಎಣ್ಣೆ ಅಥವಾ ಕೈ ಎಣ್ಣೆ ಏನಾರು ಒಂಚೂರು ಹಾಕಿ ಲೂಸ್ ಮಾಡಿಕೊಟ್ರೆ ಅದೊಂದು ಸ್ವಲ್ಪ ಪುಷ್ ಮಾಡಿದಾಗ ಚೆನ್ನಾಗಿ ಕರು ಆಚೆ ಬರುತ್ತೆ. ಹಂಗೆ ಮಾಡಿ ಒಂಚೂರು ಎಣ್ಣೆ ಎಲ್ಲನ ಹಾಕಿ ಇದು ಮಾಡ್ತಾಯಿದ್ದೆ. ಕೊಬ್ಬರಿ ಎಣ್ಣೆ ಹಾಕ್ಬಾರ್ದಕ್ಕಿಂತವ ನಾವು ಕೈ ಎಣ್ಣೆ ಹಾಕಿದ್ರೆ ಒಳ್ಳೆಯದು. ಕೊಬ್ಬರಿ ಎಣ್ಣೆ ಒಂದು ಸ್ವಲ್ಪ ರಿಸ್ಕು, ಅದು ಒಂದು ಸ್ವಲ್ಪ ನಂಜಾಗ ಅಂತ ಚಾನ್ಸಸ್ ಇರುತ್ತೆ. ಕೈ ಎಣ್ಣೆ ಇದ್ದರೆ ಒಳ್ಳೆಯದು, ಕೈ ಎಣ್ಣೆ ಹಾಕಿದ್ರೆ ಒಳ್ಳೆಯದು. ಒಂದು ಸ್ವಲ್ಪ ಕೈ ಎಣ್ಣೆ ಹಾಕಿ ಎಲ್ಲ ತಗೋತೆ. ಈಗ ಕ್ಲೀನಾಗಿ ಮಾಡಿಬಿಟ್ಟು ಮೆತ್ತಗೆ ಎಳಿತೇನೆ. ಸ್ವಲ್ಪ ಬ್ಲರ್ ಮಾಡಿದ್ದೀನಿ ನಾನೇ ಆ ವೀಡಿಯೋನ. ಒಂದು ಸ್ವಲ್ಪ ಬ್ಲಡ್ ಎಲ್ಲ ಕಾಣ್ತು ಅಂದರೆ ವಿಡಿಯೋ ಕಾಪಿರೈಟ್ ಬರೋ ಅಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಇವಳು ಫಸ್ಟ್ ಸತಿ ಕರು ಹಾಕ್ತಾ ಇರೋದಲ್ವ, ಹಂಗಾಗಿ ಕರೆಕ್ಟಾಗಿ ಎಷ್ಟು 9 ತಿಂಗಳ ಮೇಲೆ 20 ದಿನ ಆಗೈತೆ ಅದು ಕರು ಹಾಕೋಕ್ಕೆ. ಎಷ್ಟು ಫೆಬ್ರವರಿ 14ನೇ ತಾರೀಕಿಗೆ ಜನವರಿ ಫೆಬ್ರವರಿ ಮಾರ್ಚ್ 14ನೇ ತಾರೀಕಿಗೆ ಅವಳಿಗೆ ಟೈಮ್ ಆಗಿದ್ದು. 9 ತಿಂಗಳು ತುಂಬಿದ್ದು ಮಾರ್ಚ್ 14ಕ್ಕೆ. ಇದು ಕರು ಹಾಕಿದ್ದು ಯಾವಾಗ ಗೊತ್ತಾ? ಏಪ್ರಿಲ್ 4ನೇ ತಾರೀಕು ಕರು ಹಾಕ್ತಾ ಇರೋದು.
ಅಲ್ಲಿಗೆ ಕರೆಕ್ಟಾಗಿ 20 ದಿನ ಆ ಟೈಮು. 20 ದಿನ ಬಿಟ್ಟು ಹತ್ತಾಳೆ ಕರವ 9 ತಿಂಗಳ ಮೇಲೆ 20 ದಿವ್ಸಕ್ಕೆ ಹುಡ್ತಾರ ಅಂತ ಕರ. ಅದ್ಯಾ ನೋಡಿ ಎಷ್ಟು ದಪ್ಪಾಗೈತೆ ಅಂದ್ರೆ ಕರ, ಅಷ್ಟು ನಾನು ಪುಷ್ ಮಾಡಿ ಹೇಳಿದ್ರು, ಹೊಸ ಪುಷ್ ಮಾಡಿ ಹಾಕಿದ್ರು ಅದು ಎಳೆಯೋಕ್ಕಾಯ್ತಾ ಇಲ್ಲ. ಅಂದರೆ ಹಸುನೇ ಹಾಕಬೇಕು ಅಂದಿರೋದು ಬೆಳಗಿನ ಜಾವ ಎಲ್ಲ ಬೆಳಕರಿದ್ರೂ ಕಷ್ಟ ಆಗೋದು ಹಸುಗೆ, ಅಷ್ಟು ಸುಸ್ತಾಗಿ ಹೋಗೋದು. ನಾವು ಅವು ಹಾಕ್ತವೆ, ನಾವು ಎಳಿಕೊಡ್ಲಿಲ್ಲ ಅಂದರೂ ಕರು ಹಾಕ್ತವೆ, ಹಸುಗಳು ಸುಸ್ತಾಗ್ತವೆ ಅನ್ನೋದಕ್ಕಾಗಿ ನಾವು ಸ್ವಲ್ಪ ಇದು ಮಾಡ್ಕೊಡ್ಬೇಕು. ಅತಿ ಓವರಾಗಿ ದಪ್ಪಾಗಿದ್ದಾವೆ ಒಂದೊಂದು ಸತಿ ರಿಸ್ಕ್ ಆಯ್ತದೆ, ಹಾಕೋಕ್ಕೆಲ್ಲ ಅಡ್ಡ ತಿರ್ಕೊಂಡಿರ್ತವೆ ಅಂಥವು ಇದಾಯ್ತವೆ. ಇವಳೊಬ್ಬಳೇ ಈ ಸತಿ ನಮಗೆ ಏನೋ ರಿಸ್ಕ್ ಕೊಡ್ತಾನೆ ಕರು ಹಾಕಿದ್ದು. ಇವಳೊಬ್ಳು ನಮ್ಮ ಸಿಹಿ ಒಬ್ಬಳು ರಿಸ್ಕ್ ಇಲ್ದೇ ಕರು ಹಾಕ್ತು, ಏನೋ ಅಡ್ಡ ಗಿಡ್ಡ ಏನೋ ತಿರುಗಿಲ್ಲ ಅಂತೆ. ನೋಡ್ಬೋದು ನೀವು ಹಳೆ ವಿಡಿಯೋದಲ್ಲಿ ನೋಡಿದ್ರೆ ನಮ್ಮ ಸೀತಾ ಕರು ಹಾಕುವಾಗ ಎಷ್ಟು ಕಷ್ಟ ಅಂತ. ಹಂಗೋ ಹಿಂಗೋ ಮಾಡಿ ತಲೆ ದಾಟಿಸ್ಕೊಂಡೆ. ಕರುಗಳೇ ನೋಡೋಕೆ ಮಾತ್ರ ಭಾರಿ ಲಕ್ಷಣಗೈತೆ. ಹಣೆಬೊಟ್ಟು, ಕಿವಿ ಎಲ್ಲ ದೊಡ್ಡದು. ಗಿರ್ರೆ ಸೆಮೆನ್ನೇ ಕೊಡ್ಸಿದ್ದೀರಿ ಅದಕ್ಕೆ, ಹಸು ಗಿರ್ರೆ ಅಲ್ವಾ, ನೋಡೋಣ ಗಿರ್ನೇ ಕೊಡ್ಸೋಣ ಅಂತ. HF ಕೊಡಿಸು ಅಂದರು. HF ಕೊಡಿಸಿದ್ರೆ ಒಂದು ಸ್ವಲ್ಪ ತಳಿ ಇದು ಒಳ್ಳೆ HF ಹಸುಗಳು ಆಯ್ತವೆ, ದೊಡ್ಡ ಹಸುಗಳು ಆಯ್ತವೆ ಅಂತ. ಒಂದು ಗಿರ್ರು ಪ್ಯೂರ್ ಗಿರ್ರು ಬರಬೇಕು ಅಂತ ನಾನು ಏನು ಮಾಡಿದೆ, ಗಿರ್ನೇ ಕೊಡಿಯೋಣ ಅಂದ್ಬಿಟ್ಟು ಗಿರ್ನೇ ಕೊಡಿಸಿದೆ ಫಸ್ಟ್ ಸತಿ. ನಾನು ಜಾಸ್ತಿ ಕೊಡಿಸಿದ್ರು ಆಗೋದು ಕರು ಅಷ್ಟು ದಪ್ಪ ಆಯ್ತೈತಿಲ್ಲ. ಅಂದರೆ ಈಗ ಸೆಮೆನ್ ಇಲ್ಲದಿಲ್ಲ ಅನ್ನೋದು ಒಂದು ಉದ್ದೇಶ. ಗಿರ್ ಹಸ್ಗಳಿಗೆ ಅಲ್ಲಿ ಮತ್ತು ಮಾಮೂಲಿ ಹಸ್ಗಳಿಗೆ ಅಲ್ಲಿ ಸೆಮೆನ್ ಇಲ್ಲದೆ ಹೋದಕ್ಕೆ ಗಿರ್ ಸೆಮೆನ್ ಕೊಡಿಸಿದ್ರೆ ಪಟ್ಟು ನಿಂತ್ಕೋತವೆ, ಇನ್ನು ರಿಪೀಟಿಗೆ ಸೆಮೆನೇ ಬರೋದಿಲ್ಲ. ಅದೇ ಈ ಕೆಲವು HF ಇರ್ಬೋದು, ಜರ್ಸಿ ಇರ್ಬೋದು, ಅವಕ್ಕೆ ಎಷ್ಟೇ ಸೆಮೆನು HF ಜಾಸ್ತಿ ಕೊಡಿಸಿದ್ರು ನಿಲ್ತಾನೆ ಇರೋದಿಲ್ಲ, ಬತ್ತಾನೆ ಇರ್ತವೆ. ಅಂಥ ಹಸ್ಗಳಿಗೆ ಗಿರ್ ಕೊಡಿಸಿದ್ರು ಒಳ್ಳೆಯದು. ಹಾಲಿಲ್ಲ ಏನು ಮಾಡಿದ್ರು ಎಳೆಯೋಕೆ ಆಯ್ತಾಯ್ತಿಲ್ಲ. ಅದಕ್ಕೆ ಕರವ ಹಂಗೆ ಮಾಡಿ ಲಾಸ್ಟ್ಗೆ ಹತ್ತಾಗ ಆಗೋದಿಲ್ಲ ಇನ್ನು ಅಂದ್ಬಿಟ್ಟು ಆಗ ಕಟ್ತೆ ಕಾಲಿಗೆ ಹಗ್ಗ ಕಟ್ಬಿಟ್ಟು ಎಳ್ಕೊಳ್ಳೋಣ ಅಂತ. ಅಷ್ಟು ಎಳೆದ್ರೂ ತಲೆ ದಾಡಿಸಿ ಅಷ್ಟು ಹಗ್ಗ ಕಟ್ಟಿ ಎಳೆದ್ರೂ ಅದು ಹಸು ಪುಷ್ ಮಾಡಿದ್ರೂ ಕರ ಬತ್ತಿತ್ತಲ್ಲ, ಅಷ್ಟು ದಪ್ಪ ಇತ್ತು. ಅದು ನಾನು ಹೊಸ ಯಾವಾಗ ಪುಷ್ ಮಾಡ್ತದೆ ಆ ಟೈಮಲ್ಲಿ ಇದು ನೋಡಿ ಒಂದು ಸ್ವಲ್ಪ ಗ್ರಿಪ್ ಅಲ್ಲಿ ನಿಂತ್ಕೊಳಕ್ಕೆ ಬೇರೆ ಈ ಅದ್ರದ್ದು ಮೊಡವೆ ಎಲ್ಲ ಜಾರಿತ್ತೆ. ಏನು ಕೊಟ್ಟಿಗೆ ಸ್ವಲ್ಪ ಜಾರ್ತಾಯಿತ್ತು, ನಾವು ನಿಂತ್ಕೊಳಕ್ಕೂ ಗ್ರಿಪ್ ಸಿಗ್ತಾಯಿತ್ತಿಲ್ಲ. ಚಪ್ಪಲಿ ಬಿಟ್ಟರು ಸಮೇತ ಕಾಲು ನೋಡಿ ಹೆಂಗೆ ಜಾರ್ತದೆ ಅಂದರೆ ನಿಂತ್ಕೊಳಕ್ಕೆ ಆಯ್ತಾಯ್ತಿಲ್ಲ. ಅವಳು ಆ ಕಡೆಗೂ ಇಲ್ಲ, ಆ ಸೈಡ್ಗೂ ಇಲ್ಲ, ಈ ಕಡೆ ಸೈಡ್ಗೂ ಇಲ್ಲ ಅನ್ನೋಂಗೆ ಗ್ರಿಪ್ ಸಿಕ್ದಂಗೆ ಸೈಡಾಗಿ ನಿಕ್ಕೊಂಬಿಟ್ಟವಳೆ. ಹಂಗೋ ಹಿಂಗೋ ಮಾಡಿ ಒಂದು ಸ್ವಲ್ಪ ದಾಟಿಸ್ಕೊಂಡು ಇನ್ನೂ ಹಾಗೆ ಬಿಟ್ರೆ ಸರಿಯಾಗೋದಿಲ್ಲ. ಇನ್ನೂ ಸುಸ್ತಾಗ್ಬಿಟ್ಟೈತೆ. ಮೊದಲೇ 2-3 ದಿವಸದಿಂದ ಸರಿಯಾಗಿ ಮೇವು ತಿಂದಿಲ್ಲ. ಜೊತೆಗೆ ಒಂದು ತೊಟ್ಟು ಕೆತ್ತಲಿಗೆ ಬೇರೆ ಬಾವು ಆಗೈತೆ, ಒಂದು ತೊಟ್ಟಿಗೆ ಅದು ಬೇರೆ. ಅದಕ್ಕೆ ನೋವು, ಅದಕ್ಕೆ ಮೆಡಿಷನ್ ಸೋರಿಸಿ ಒಂದು ತೊಟ್ಟಿಗೆ ಬಾವಾಗ್ಬಿಟ್ಟೈತೆ, ಕೆತ್ತಲು ಬಾವು. ಅದಕ್ಕೆ ಮೆಡಿಷನ್ ಎಲ್ಲ ನಾನು ಹಾಕಿದ್ದೀನಿ. ಅಂತೂ ಇನ್ನೊಂದು ಸತಿ ಆ ಮೆಡಿಷನ್ ಮಾಡಬೇಕು. ಈ ಕರ ಹಾಕಿದ್ಮೇಲೂ ಕೂಡ ಆ ತೊಟ್ಟಲ್ಲಿ ಸ್ವಲ್ಪ ಹಾಲು ಕಮ್ಮಿ ಬರ್ತೈತೆ, ಮಾಮೂಲಿ ಬರೋದಕ್ಕಿಂತ ಸ್ವಲ್ಪ ಕಮ್ಮಿ ಬರ್ತೈತೆ. ಅದು ಸರಿ ಆಯ್ತದೆ, ಅದೆಲ್ಲ ಏನು ತೊಂದರೆ ಆಗೋದಿಲ್ಲ. ಹಂಗೋ ಹಿಂಗೋ ಮಾಡಿ ದಾಟಿಸ್ಕೊತೀನಿ. ಹಾಲು ನಿಂತು ಹೋಗೋಕ್ಕಂತೂ ಬಿಡೋಕ್ಕಿಲ್ಲ, ಅದು ಹೆಂಗಾರ ಮಾಡಿ ರೆಡಿ ಮಾಡ್ಕೊಂಬಿಡ್ತೀನಿ. ಇದ್ರ ಅಮ್ಮಂದು 3 ತೊಟ್ಟು, ಒಂದು ತೊಟ್ಟು ಹೋಗ್ಬಿಟ್ಟವಳಲ್ಲ ನಮ್ಮ ಪುಣ್ಯಮ್ಮನಲ್ಲಿ, ಹಂಗೆ ಏನಾರು ಮಾಡ್ಕೊಂಬಿಡ್ತಾನೆ ಅಂತ ಇದಕ್ಕೆ ಗಾಬ್ರಲ್ಲೇ ಮೆಡಿಷನ್ ಮಾಡಿದೆ. ಅದೆಲ್ಲನೂ ಈ ವಿಡಿಯೋದಲ್ಲಿ ಹೇಳೋಕ್ಕೆ ಸ್ವಲ್ಪ ಲೆಂತ್ ಆಯ್ತದೆ, ಇನ್ನೊಂದು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಹಂಗೋ ಹಿಂಗೋ ಮಾಡಿ ಅತ್ತಾಗಿ ಲಾಸ್ಟಿಗೂ ದಾಟಿಸ್ಕೊಂಡು ಒಬ್ಬರೇ ಇನ್ನೂ ಆಯ್ತಾಯ್ತಿಲ್ಲ ಎಳೆಯೋಕ್ಕೆ. ಅದಕ್ಕೆ ವೀಡಿಯೋ ಬೇಡ, ಲೇಟ್ ಆಯ್ತದೆ, ವೀಡಿಯೋ ಕಟ್ ಮಾಡಿಬಿಟ್ಟು ಬಂದ್ಬಿಟ್ಟು ಇಬ್ಬರು ಸೇರಿಸಿ ಒಂಚೂರು ಗ್ರಿಪ್ ಮಾಡಿಕೊಡು, ಇಬ್ಬರು ಸೇರಿ ಎಳ್ಕೊಳ್ಳೋಣ ಅಂತ ನೋಡು. ಅಮ್ಮ ಅಂತೂ ಹಂಗಂದ್ರು, ಎಳ್ಕೊಂಬಿಡು ಆಮೇಲೆ ತಟ್ಟಿವಿ ತಲೆಯ ಉಸಿರು ಓದಿವಿ ಅಂತ. ಆ ಕರು ಆಡ್ತಾನೆ ಐತಿಲ್ಲ, ಕರ ಒಂದು ಸ್ವಲ್ಪ ಗೆಲುವಾಗ್ಬಿಟ್ರೆ ಸರಿ ಆಯ್ತದೆ. ನೋಡಿ ಉಸಿರು ಊದ್ತಾ ಇದ್ದಂಗೆ ಅಂತಲೇ ಬಡಿತದೆ. ಉಸಿರು ಕಿವಿಗೆ ಒಂಚೂರು ಗಾಳಿ ಊದ್ಬಿಟ್ರೆ ಅವಕ್ಕೊಂದು ಸ್ವಲ್ಪ ಕರುಗಳು ಇದಾಡೋಕ್ಕೆ ಸ್ಟಾರ್ಟ್ ಆಯ್ತದೆ. ಇಲ್ಲ ಅಂದರೆ ಉಸಿರಾಡ್ತಾ ಇರೋಕ್ಕಿಲ್ವಲ್ಲ, ಸರಿ ಕರು ಎಳೆಯೋಕ್ಕೆ ಬರೋದಿಲ್ಲ. ಅದ ಉಸಿರು ಉದ್ದಿ ಒಂದು ಸ್ವಲ್ಪ ತಲೆ ತಟ್ಟಿದ್ಮೇಲೆ ಸ್ವಲ್ಪ ಲೂಸಾಗಿ ಕರು ಓಡಾಡೋಕ್ಕೆ ಬಂತು. ಆಗ ಕಟ್ಟಿ ಎಳಿಯೋಕ್ಕೆ ಹೋದರೆ ಬರುತ್ತಾ ಇಲ್ಲ. ಹೊಚ್ಚು ಕಟ್ಟಿನ ಅಷ್ಟೇ, ಅದು ಕರುಗಳ ಕಾಲಿಗೆ ಉರಿ ಹಗ್ಗ ಕಟ್ಟಿದ್ರೆ ಏನಾರು ಆಗುತ್ತೆ ಅಂದ್ಬಿಟ್ಟು ಹಾಗೆ ಸಿಂಪಲ್ಲಾಗಿ ಇದು ಮಾಡಿದ್ದೀನಿ. ನಾವು ಎಷ್ಟು ಪ್ರೆಷರ್ ಕೊಟ್ಟು ಹೇಳಿದ್ರು ಅವ್ರು ಗೊತ್ತಾಯಿಲ್ಲ. ನಾನು ಎಲ್ಲನೂ ಮಾಡಿ ನೋಡಿ ಲಾಸ್ಟಿಗೆ ಸಾಕಾಗಿ ವೀಡಿಯೋ ಆಫ್ ಮಾಡ್ಬಿಟ್ಟು ಬರಮ್ಮ ಎಳ್ಕೊಳ್ಳೋಣ ಅಂದ್ಬಿಟ್ಟು ವೀಡಿಯೋ ಆಫ್ ಮಾಡಿಸ್ಬಿಟ್ಟು, ವೀಡಿಯೋ ಬೇಡ ಆಫ್ ಮಾಡಿಬಿಟ್ಟು ಆಮೇಲೆ ಅಂತೂ ಇಬ್ಬರು ಸೇರ್ಕೊಂಡು ಎಳ್ಕೊಂಡು ಕರು ಆಯ್ತು ಫೈನಲಿ. ಕರು ಮಾತ್ರ ನೋಡೋಕೆ ಮಾತ್ರ ಫುಲ್ ಲಕ್ಷಣ ಆಗೈತೆ. ಎಷ್ಟು ದಪ್ಪ ಕರು ನೋಡಿ, ಹೆಚ್ಚು ಕಮ್ಮಿ ಅಂದರೂ 60 kg ಮೇಲೆ ಐತೆ ಕರು. ಕನ್ಗಡಿಸ್ಕೊಳ್ಳಿ, ಇಷ್ಟಪ್ಪ ಕರು ಹಾಕಬೇಕು ಅಂದರೆ
ಒಂಚೂರು ನೀರು ಇಟ್ಬಿಡಿ. ಹಸಿ ಸುಸ್ತಾಯ್ತವ. ಈ ಹಳೆ ಹಸ್ಗಳು ಹಾಕೋಕ್ಕೆ ಕಷ್ಟ ನೋಡಿ. ಭುಜ ಗಿರ್ರೆ ಕೊಡ್ತಿದ್ದಲ್ವ, ಏನು ಎಷ್ಟು ದೊಡ್ಡ ಭುಜ ಬಂದೈತೆ, ಇಷ್ಟು ದೊಡ್ಡ ಭುಜ ಇದ್ದಂಗೆ ಕಾಣಿಸ್ತದೆ. ಇವಳು ಹೆಂಗೆ ಕಮ್ಮಿ ಇದ್ಲ, ದೊಡ್ಡ ಹುಟ್ಟಿದಾಗ 70-80 kg ಇತ್ತು ಕರು. ಇದು ಪೂರ್ಣಿ. ಹಾಲು ಏನು ಹಾಲು ಸುಮ್ಮನೆ ಹೋಯ್ತಾನೇ ಐತೆ ಮನಿಕೊಂಡಾಗೆಲ್ಲ ಸುಮ್ಮನೆ ಹಾಲು ಹೋಗೋದು. ಒಂದು ವಾರನೇ ಆಯಿತು ಅಂದ್ಕೊಳ್ಳಿ ಹಾಲು ಹೋಗೋ ಸ್ಟಾರ್ಟಾಗಿ. ಹಾಗಾಗಿ ಕೆತ್ಲಿ ಬಾವು ಮಾಡ್ಕೊಂಡ್ರೆ ಇವಳು ಕರು ನೋಡಿ. ಈಗ ಕತ್ಲಲ್ಲಿ ಸರಿಯಾಗಿ ಕಾಣಿಸ್ತಾ ಇಲ್ಲ ನೋಡಿ, ಬೆಳಗ್ಗೆ ಆದಮೇಲೆ ಯಾವ ಥರ ಕರು ಕಾಣಿಸ್ತಾ ಐತೆ ಅಂತ. ಕರು ಯಾವ ಕರು ಅಂತ ಅಂದರೆ ಹೋರ್ಗರ ಹಾಕೈತೆ. ಈ ಸತಿ ಹೆಚ್ಚು ಪರ್ಸೆಂಟು ಗಂಡು ಕರುಗಳೇ ಜಾಸ್ತಿ ಹುಟ್ಟಿರೋದು ನಮ್ಮನೆ. ಕಳೆದ ವರ್ಷ ಎಲ್ಲ ಹೆಚ್ಚು ಕಮ್ಮಿ ಒಂದು 10-12 ಹೆಣ್ಗರುನೇ ಹುಟ್ಟಿದ್ದು. ಈ ಸತಿ ಒಂದು 7-8 ಹೋರ್ಗರುಗಳೇ ಹುಟ್ಬಿಟ್ಟು. ಯಾವ ಒಟ್ಟಿನಲ್ಲಿ ಆರಷ್ಟು ಅಂತ ಕರುಗಳು ಹಾಕರು ಅಷ್ಟೇ. ಹಾಲು ಕರಿಯೋ ವಿಡಿಯೋ ಎಷ್ಟು ಗಲಾಟೆ ಮಾಡ್ತಾಳೆ ಎಲ್ಲನೂ ಮುಂದಿನ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.